ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾನಸ ಆಚಾರ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಅದನ್ನು ಒಂದು ಕ್ಯಾಪ್ಚರ್ ತೊಗೊಂಡೆ. ತುಂಬಾ ಚೆನ್ನಾಗಿ ಪೂಜೆ ಆಯಿತು. ಇನ್ನು ಅದ್ರ ಮಾರನೇ ದಿನ ಬಂದು ಸಂಡೇ ಮನೇಲೇ ಇದ್ವಲ್ಲ. ನಾವೊಂದು ಜಾಗಕ್ಕೆ ಹೋಗಿದ್ವಿ. ಅದು ಏನು ಎತ್ತ ಇದ್ಯಾವುದು ನಾನೀಗ ಹೇಳಲ್ಲ. ಅದೆಲ್ಲ ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಮುಗಿದ ಮೇಲೇ ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲೇ ಹೇಳಲ್ವಾ, ಯಾವುದೇ ಮಾಡೋದಾದರೂ ಮುಂಚೆ ಯಾರಿಗೂ ಹೇಳಬೇಡ ಅಂತ. ಅದಕ್ಕೋಸ್ಕರ ಯಾವುದನ್ನು ಹೇಳಬಾರ್ದು ಅಂತಲೇ ನಾನು ಹೇಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ನಾನು ವ್ಲಾಗ್ಸ್ ಮಾಡ್ತಾ ಇರ್ತೀನಲ್ವ. ಹಾಗಾಗಿ ಇದು ಒಂದು ಪುಟ್ಟ ಕನಸು ಅಂತಲೇ ಹೇಳ್ಬೋದು. ನಂದಲ್ಲ, ಬೇರೆ ಅಂದರೆ ನಮ್ಮ ಅಣ್ಣವ್ರದ್ದು. ಮುಂದೆ ನಿಮಗೆ ಗೊತ್ತಾಗುತ್ತೆ, ಏನು ಅಂತ ಹೇಳಲ್ಲ. ನೋಡ್ಕೊಂಡು ಬಂದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇದು ಅದ್ರ ಮಾರನೇ ದಿನದ ವಿಡಿಯೋ. ಇನ್ನು ಬೀರು ಬಟ್ಟೆ ಜೋಡಿಸೋಣ ಅಂತ ಬಂದೆ. ನನ್ನ ಬಟ್ಟೆ ಫುಲ್ಲು ಮೆಸ್ಸಿ ಆಗಿಬಿಟ್ಟಿತ್ತು. ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಮೆಸ್ಸಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇನ್ನು ಜೋಡ್ಸಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನನ್ನ ಸ್ಯಾರಿಗಳು ಮಾತ್ರ. ಇನ್ನು ಕೆಳಗಡೆ ಮೊನ್ನೆ ತಾನೇ ನಮ್ಮ ಮನೆಯವ್ರದ್ದು ಬಟ್ಟೆ ಎಲ್ಲ ಜೋಡಿಸಿದ್ದೆ. ಅಂದರೆ ಅವ್ರದ್ದು ಎಲ್ಲ ಒಂದೊಂದು ಕಡೆ ಒಂದೊಂದು ಬಟ್ಟೆ ಅಂತ ಜೋಡಿಸ್ತೀನಿ. ಇನ್ನರ್ ವೇರ್ ಎಲ್ಲ ಒಂದು ಕಡೆ, ಪ್ಯಾಂಟ್ಸ್ ಒಂದು ಕಡೆ, ಶರ್ಟ್ಸ್ ಒಂದು ಕಡೆ, ಟವಲ್ಸ್ ಒಂದು ಕಡೆ, ಆ ರೀತಿ ಜೋಡಿಸ್ತೀನಿ. ಇನ್ನು ನಂದು ಬರೀ ಸೀರೆನೇ ಇರಲಿ ಬೀರುನಲ್ಲಿ ಅಂದ್ಬಿಟ್ಟು ಸೀರೆನ ಜೋಡಿಸಿದೆ. ಇನ್ನು ಡೈಲಿ ಯೂಸ್ ಎಲ್ಲ ಬೇರೆ ಕಡೆ ಇಟ್ಕೊಂಡಿದ್ದೀನಿ. ಇನ್ನು ಅದ್ರ ಮಾರನೇ ದಿನ ಇದು ಟೋಟಲ್ ಒಂದು 3-4 ದಿನದ ವೀಡಿಯೋ ಆಗಿರುತ್ತೆ. ನಾನು ಒಂದೇ ದಿನದ್ದು ಕಮ್ಮಿ ಕ್ಲಿಪ್ಪಿಂಗ್ ಅಲ್ವಾ, ಹಂಗಾಗಿ ನಾನು ಒಟ್ಟಿಗೆ ವೀಡಿಯೋ ಎಲ್ಲ ಒಂದಕ್ಕೆ ಸೇರಿಸಿ ಹಾಕ್ತಾಯಿದ್ದೀನಿ. ಇದು ಇನ್ನು ನಾವಿರೋ ಏರಿಯಾದಲ್ಲಿ ಜಾತ್ರೆ ನಡೀತಾ ಇತ್ತು, ಅಂದರೆ ಊರಹಬ್ಬ ನಡೀತಾ ಇತ್ತು. ಹಂಗಾಗಿ ಆರತಿನೆಲ್ಲ ಮಾಡಿದರು. ಅಂದರೆ ಇಲ್ಲಿ ಸ್ವಂತ ಮನೆ ಇರೋರೆಲ್ಲ, ಆಗಿಂದ ಇರೋರೆಲ್ಲ ಆರತಿನ ಮಾಡ್ತಾರೆ. ಅದನ್ನು ತೊಗೊಂಡು ಹೋಗ್ತಾಯಿದ್ರು. ಅದನ್ನು ನೋಡೋದೇ ಒಂಥರ ಚೆಂದ ಅಲ್ವಾ. ಹಾಗಾಗಿ ಬಂದು ನೋಡೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿದರು. ಈ ವರ್ಷವೇ ತುಂಬ ಗ್ರ್ಯಾಂಡಾಗಿ ಮುಂದೆ ನಾನು ಅಲ್ಲಿ ವಾಯ್ಸ್ನೇ ಆಡಿಯೋನೇ ಹಾಕ್ತೀನಿ, ಕೇಳಿ.
ಈ ಊರ ಹಬ್ಬಗಳಲ್ಲಿ ಆರತಿಗಳನ್ನು ನೋಡೋದೇ ಚೆಂದ. ಒಬ್ಬೊಬ್ಬರು ಒಂದೊಂದು ರೀತಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಮಾಡಿ ತಂದಿರ್ತಾರೆ ಆರತಿನ. ಅದನ್ನು ಹೊತ್ಕೊಂಡು ಇರ್ತಾರಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಒಬ್ಬೊಬ್ರಂತೂ ಇನ್ನೂ ಗ್ರ್ಯಾಂಡಾಗೆಲ್ಲ ಮಾಡಿರ್ತಾರೆ. ಅದನ್ನು ತೋರಿಸ್ತೀನಿ. ಇದರಲ್ಲಿ ನಮ್ಮ ಏರಿಯಾದಲ್ಲಿ ಒಂದು 3-4 ಗ್ರ್ಯಾಂಡಾಗಿ ಮಾಡಿರ್ತಾರೆ. ಅದನ್ನು ತೋರಿಸ್ತೀನಿ ನೋಡಿ. ಇನ್ನು ಈ ವರ್ಷವೇ ತುಂಬಾ ಗ್ರ್ಯಾಂಡಾಗಿ ಮಾಡಿರೋದು ಈ ಏರಿಯಾದಲ್ಲಿ ಊರ ಹಬ್ಬನ. ಅದು ಏನೋ 2 ಏರಿಯಾ ಸೇರಿ ಒಟ್ಟಿಗೆ ಮಾಡ್ತಾ ಇರೋದು ಅಂತ ಹೇಳಿದ್ರು. ಹಂಗಾಗಿ ಅನಿಸುತ್ತೆ. ಮತ್ತು ದೇವರು ಸಹ ಕರ್ಕೊಂಬರ್ತಾರಲ್ಲ, ಈ ಸಲ ದೇವರು ಸಹ ಕರ್ಕೊಂಬಂದು ಕುಣಿಸಿದ್ದಾರೆ. ಈ ರೀತಿ ದೇವ್ರನ್ನ ಕರ್ಕೊಂಡು ಬರ್ತಾ ಇರಲಿಲ್ಲ, ಕರ್ಕೊಂಡು ಬಂದು ಕುಣಿಸಿದ್ದಾರೆ. ಇನ್ನು ಆರತಿನೂ ಸಹ ಎಲ್ಲ ಟೈಮಿಂಗ್ಸು ಅಷ್ಟೇ, ಬೇಗ ಎಲ್ಲ ಹೊರಟೋದ್ರು. 8 ಗಂಟೆಗೆಲ್ಲ ಹೋದರು. ಪ್ರತಿ ಸಲ 9 ಗಂಟೆ ಮೇಲಾಗೋಗ್ಬಿಡೋದು. ಈ ಸಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ತುಂಬಾ ಚೆನ್ನಾಗಿ ಆಯಿತು ಊರಪ್ಪ. ನಾವೇನು ಮಾಡಲ್ಲ, ಬಾಡಿಗೆ ಮನೇಲಿ ಇರೋರೆಲ್ಲ ಯಾರು ಮಾಡ್ತಾರೆ. ನಮ್ಮನೆ ಓನರ್ ಮುಂಚೆ ಇದ್ದವರು ಮಾಡ್ತಾಯಿದ್ರು. ಹಂಗಾಗಿ ನಾನು ಅವ್ರ ಜೊತೆ ಸೇರಿಕೊಂಡು ಹೋಗಿ ಬರ್ತಾಯಿದ್ದೆ ದೇವಸ್ಥಾನಕ್ಕೆಲ್ಲ. ಬಟ್ ಈ ವರ್ಷ ಅವರು ಮನೇನ ಮಾರಿಬಿಟ್ಟು ಅವರು ಸ್ವಲ್ಪ ಆ ಕಡೆ 1-2 ರೋಡು ಆ ಕಡೆ ಹೋಗಿದ್ದಾರೆ. ಹಂಗಾಗಿ ಈ ಸಲ ಅಷ್ಟು ನಮ್ಮ ಊರ ಹಬ್ಬ ಅನ್ನಿಸ್ತಾ ಇಲ್ಲ. ಇಷ್ಟು ವರ್ಷ ನಮ್ಮ ಊರ ಹಬ್ಬ ಅಂತ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ ಅವ್ರ ಜೊತೆನೇ. ಮನೇಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ನಾನು ಎಲ್ಲ ರೆಡಿಯಾಗಿ ಹೋಗ್ತಿದ್ದೆ. ಈ ಸಲ ಏನೂ ಇಲ್ಲ. ಈ ವರ್ಷವೇ ಗ್ರ್ಯಾಂಡಾಗಿ ಆಗ್ತಿದೆ, ಅದೇ ಒಂದು ಸ್ವಲ್ಪ ಬೇಜಾರು. ಇನ್ನು ನನ್ನ ದೊಡ್ಡ ಮಗನಿಗೆ ಈ ಥರ ದೇವ್ರದ್ದು ಕುಣಿತ ಮತ್ತು ತಮಟೆ ಸೌಂಡ್ ಎಲ್ಲ ಬಂದರೆ ಸಾಕು, ತುಂಬಾ ಖುಷಿ ಪಡ್ತಾನೆ. ಅಮ್ಮ ಕರ್ಕೊಂಡೋಗು, ಜೇಜಿ ಬಂದಿದೆ ಕರ್ಕೊಂಡೋಗು ಅಂತ ಹೇಳ್ತಾನೆ. ಹಂಗಾಗಿ ನಮಗೂ ನೋಡ್ದಂಗೆ ಆಗುತ್ತೆ, ನಮಗೂ ಒಂಥರ ಪಾಸಿಟಿವ್ ವೈಬ್ಸ್ ಅಲ್ವಾ. ಹಂಗಾಗಿ ನಾನು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ. ಇನ್ನು ನಮ್ಮ ಮನೆಯವ್ರು ಬಂದಿರಲಿಲ್ಲ. ಅಡುಗೆ ಆಗಿತ್ತು, ಬಟ್ ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ ಅಂದ್ಬಿಟ್ಟು ಇದನ್ನಾದರೂ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ತುಂಬಾ ಈ ಸಲ ಚೆನ್ನಾಗಾಗಿತ್ತು. ದೇವ್ರ ಕುಣಿತ ಎಲ್ಲ ಸುಮಾರು ಹೊತ್ತು, ಒಂದು ಅರ್ಧ ಗಂಟೆವರೆಗೂ ದೇವ್ರ ಕುಣಿತ ಮಾಡಿಸಿ, ಮತ್ತು ಎಲ್ಲ ಕಡೆಯಿಂದನೂ ಆರತಿಗಳು ಮನೆಯಿಂದ ಬರಬೇಕಲ್ವ, ಅದನ್ನು ಸಹ ಎಲ್ಲ ಒಟ್ಟಿಗೆ ಕರ್ಕೊಂಬಂದು ಒಟ್ಟಿಗೆ ಒಂದು ಜಾಗದಲ್ಲಿ ನಿಲ್ಲಿಸಿ ಈ ರೀತಿ ಎಲ್ಲ ಕುಣಿಸಿ ದೇವರನ್ನ ಆಮೇಲೆ ಆರತಿಗಳೆಲ್ಲ ಹೊರಟವು. ಅದು ಬೆಲ್ಲದ ಆರತಿ ಅಂತ ಏನೋ ಮಾಡಿ ಆಂಜನೇಯ ದೇವಸ್ಥಾನ ಇದೆ ನಮ್ಮ ಏರಿಯಾದಲ್ಲಿ, ಅಲ್ಲಿ ತೊಗೊಂಡೋಗಿ ಆರತಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಮತ್ತೆ ರಿಟರ್ನ್ ಆಗ್ತಾರೆ. ನೋಡಿ ಈಗ ಹೊರಟವು ಆರತಿಗಳೆಲ್ಲ. ಒಂದೊಂದಕ್ಕಿಂತ ಚೆನ್ನಾಗಿದೆ. ಅಷ್ಟು ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ಈ ಆರತಿಗಳನ್ನ. ಬೆಂಗಳೂರು ಕಡೆ ಎಲ್ಲ ಕರ್ಗ ಅಂತ ಮಾಡ್ತಾರೆ, ಅದು ಬೇರೆ ಅನಿಸುತ್ತೆ. ಇದು ಮಾಮೂಲಿ ಎಲ್ಲ ಊರುಗಳಲ್ಲೂ ಆರತಿ ಮಾಡ್ತಾರಲ್ಲ ಅದು. ಇನ್ನು ಅದು ಮುಗಿಸ್ಕೊಂಡು ಬಂದು ನನ್ನ ಮಕ್ಕಳು ತುಂಟಾಟಗಳು ನೋಡಿ, ಇವನು ಬಿದ್ದೋದ್ರೂ ನಗ್ತಾ ಇದ್ದಾನೆ ನೋಡಿ. ಇನ್ನು ಅವನೇ ಎದ್ದೇಳ್ತಾವನೆ. ಇನ್ನು ಇವರಿಬ್ಬರು ಆಟಗಳು. ಇನ್ನು ನಮ್ಮ ಮನೆಯವರು ಏನೋ ಲೆಕ್ಕ ಬರೀತಿದ್ರು. ಇನ್ನು ನಾನು ಊಟ ಮಾಡೋಣ ಅಂದ್ಬಿಟ್ಟು, ಊಟ ತರೋಣ ಅಂದ್ಬಿಟ್ಟು ಇವತ್ತಿನ ದಿನನ ಹೀಗೆ ಮುಗಿಸಿದ್ವಿ. ಇನ್ನು ನಮ್ಮಮ್ಮ ಬಂದಿದ್ದರು ಮಾರನೇ ದಿನ. ಮಕ್ಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು, ಮತ್ತು ಒಂದು ಸ್ವಲ್ಪ ದುಡ್ಡು ಕೊಡೋದಿತ್ತು, ಅದನ್ನು ಇಸ್ಕೊಂಡು ಹೋದಂಗೂ ಆಗುತ್ತೆ ಅಂದ್ಬಿಟ್ಟು ಬಂದಿದ್ದರು. ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬೈ ಫ್ರೆಂಡ್ಸ್.